ಪ್ರಿಯ ವಿದ್ಯಾರ್ಥಿಗಳೇ, ಮತ್ತೊಂದು ರಸಪ್ರಶ್ನೆಗೆ ತಯಾರಾಗಿ. ಅರ್ಥಶಾಸ್ತ್ರ ಅಧ್ಯಾಯ 31, ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ. ಈ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಏಪ್ರಿಲ್ 2023ರಲ್ಲಿ 1 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ, ಜೂನ್ 2023ರ ಪೂರಕ ಪರೀಕ್ಷೆಯಲ್ಲಿ ಬಹು ಆಯ್ಕೆ ಪ್ರಶ್ನೆ 1 ಅಂಕದ ಪ್ರಶ್ನೆ 1 ಮತ್ತು 3 ಅಂಕದ ಒಂದು ಪ್ರಶ್ನೆಯನ್ನು. ಈ ಅಧ್ಯಾಯದ ಮೊದಲ ಪ್ರಶ್ನೆ: ಕೊರತೆಯ ಆಯವ್ಯಯ ಎಂದರೆ ಏನು? ಆಯ್ಕೆಗಳು ನಿಮ್ಮ ಮುಂದೆ ಬರುತ್ತಿವೆ. ಆಯ್ಕೆ ಎ, ಆದಾಯ ವೆಚ್ಚ ಸಮನಾಗಿರುತ್ತದೆ. ಆಯ್ಕೆ ಬಿ, ಆದಾಯಕ್ಕಿಂತ ವೆಚ್ಚವು ಹೆಚ್ಚಾಗಿರುತ್ತದೆ. ಆಯ್ಕೆ ಸಿ, ವೆಚ್ಚಕ್ಕಿಂತ ಆದಾಯವು ಹೆಚ್ಚಾಗಿರುತ್ತದೆ. ಇನ್ನು ಆಯ್ಕೆ ಡಿ ಅಂತ ಹೇಳಿದ್ರೆ ಆದಾಯಕ್ಕಿಂತ ವೆಚ್ಚವು ಕಡಿಮೆಯಾಗಿರುತ್ತದೆ. ಈ 4ರಲ್ಲಿ ನಿಮ್ಮ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಕೊರತೆಯ ಆಯವ್ಯಯ ಎಂದರೆ ಆದಾಯಕ್ಕಿಂತ ವೆಚ್ಚವು ಹೆಚ್ಚಾಗಿದ್ದರೆ ಅಂಥ ಆಯವ್ಯಯಕ್ಕೆ ಕೊರತೆಯ ಆಯವ್ಯಯ ಎನ್ನುತ್ತಾರೆ. ಮತ್ತೊಂದು ಪ್ರಶ್ನೆ: ಭಾರತದಲ್ಲಿ ಹಣಕಾಸು ವರ್ಷ ಪ್ರಾರಂಭವಾಗುವ ದಿನಾಂಕ. ಯಾವ ದಿನಾಂಕದಂದು ಭಾರತದಲ್ಲಿ ಹಣಕಾಸು ವರ್ಷ ಪ್ರಾರಂಭ ಆಗುತ್ತೆ? ಎ, ಜನವರಿ 1. ಇನ್ನು ಬಿ ಆಯ್ಕೆ ಅಂತ ಹೇಳಿದ್ರೆ ಮಾರ್ಚ್ 31. ಇನ್ನು ಸಿ ಆಯ್ಕೆ ಅಂತ ಹೇಳಿದ್ರೆ ಡಿಸೆಂಬರ್ 31. ಮತ್ತು ಡಿ ಆಯ್ಕೆ ಅಂತ ಹೇಳಿದ್ರೆ ಏಪ್ರಿಲ್ 1. ಈ 4ರಲ್ಲಿ ಒಂದು ಆಯ್ಕೆಯನ್ನು ಮಾಡಿ ನಮ್ಮ ದೇಶದಲ್ಲಿ ಹಣಕಾಸು ವರ್ಷ ಪ್ರಾರಂಭವಾಗುವ ದಿನಾಂಕವನ್ನು ಗುರುತಿಸಿ. ಸರಿಯಾದ ಉತ್ತರ ಡಿ ಆಯ್ಕೆ, ಏಪ್ರಿಲ್ 1. ಭಾರತದಲ್ಲಿ ಏಪ್ರಿಲ್ 1ಕ್ಕೆ ಹಣಕಾಸು ವರ್ಷ ಪ್ರಾರಂಭ ಆಗುತ್ತೆ. ಮತ್ತೊಂದು ಪ್ರಶ್ನೆ: ಭಾರತದಲ್ಲಿ ಕೇಂದ್ರ ಸರ್ಕಾರದ ಆಯವ್ಯಯವನ್ನು ತಯಾರಿಸುವವರು ಯಾರು ಈ ಕೆಲಸವನ್ನು ನಮ್ಮ ದೇಶದಲ್ಲಿ ಮಾಡ್ತಾರೆ? ಅದು ಕೇಂದ್ರ ಸರ್ಕಾರದಲ್ಲಿ. ಎ ಆಯ್ಕೆ ಪ್ರಧಾನಮಂತ್ರಿ, ಬಿ ಆಯ್ಕೆ ಮುಖ್ಯಮಂತ್ರಿ, ಇನ್ನು ಸಿ ಆಯ್ಕೆ ಅಂತ ಹೇಳಿದ್ರೆ ಹಣಕಾಸು ಸಚಿವರು, ಇನ್ನು ಕೊನೆಯ ಆಯ್ಕೆ ಡಿ ಅಂತ ಹೇಳಿದ್ರೆ ವಿದೇಶಾಂಗ ಸಚಿವರು. ಈ 4ರಲ್ಲಿ ಸರಿಯಾದ ಉತ್ತರವನ್ನು ಗುರುತಿಸಿ. ಭಾರತದಲ್ಲಿ ಆಯವ್ಯಯವನ್ನು ತಯಾರಿಸುವವರು ಯಾರು ಅಂತ ಹೇಳಿದ್ರೆ ಸರಿಯಾದ ಆಯ್ಕೆ ಸಿ, ಹಣಕಾಸು ಸಚಿವರು. ಕೇಂದ್ರ ಹಣಕಾಸು ಸಚಿವರು ಇರ್ತಾರೆ. ಕೇಂದ್ರದ ಈಗಿನ ಹಣಕಾಸು ಸಚಿವರು ನಿರ್ಮಲಾ ಸೀತಾರಾಮನ್. ಸರ್ಕಾರವು ತನ್ನ ಆದಾಯ ವೆಚ್ಚ ಮತ್ತು ಸಾಲಕ್ಕೆ ಸಂಬಂಧಿಸಿದಂತೆ ಕಾಲಕಾಲಕ್ಕೆ ಅನುಸರಿಸುವ ನೀತಿಯೇ ಅಂದರೆ ಈ ನೀತಿಗೆ ಏನಂತ ಕರೀತಾರೆ? ಎ ಆಯ್ಕೆ ವಿತ್ತೀಯ ನೀತಿ, ಬಿ ಆಯ್ಕೆ ಅಂತ ಹೇಳಿದ್ರೆ ವಾರ್ಷಿಕ ನೀತಿ, ಸಿ ಆಯ್ಕೆ ಅಂತ ಹೇಳಿದ್ರೆ ಉಳಿತಾಯ ನೀತಿ, ಡಿ ಆಯ್ಕೆ ಅಭಿವೃದ್ಧಿ ನೀತಿ. ಸರ್ಕಾರ ಅನುಸರಿಸುವಂಥ ಈ ನೀತಿಗೆ ಏನಂತ ಕರೀತಾರಪ್ಪ ಅಂತ ಹೇಳಿದ್ರೆ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಸರಿಯಾದ ಆಯ್ಕೆ ಅಂತ ಹೇಳಿದ್ರೆ ವಿತ್ತೀಯ ನೀತಿ ಅಂತ ಕರೀತಾರೆ. ಸರ್ಕಾರ ತನ್ನ ಆದಾಯ ವೆಚ್ಚ ಮತ್ತು ಸಾಲಕ್ಕೆ ಸಂಬಂಧಿಸಿದಂಥ ನೀತಿ. ಅದೇ ರೀತಿಯಾಗಿ ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆ. ಆಯ್ಕೆಗಳನ್ನು ಗಮನಿಸ್ರಿ ನೀವು. ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಕೆಳಗಡೆ. ಎ ಆಯ್ಕೆ ಕಂಪನಿ ತೆರಿಗೆ, ಇನ್ನು ಬಿ ಆಯ್ಕೆ ಅಂತ ಹೇಳಿದ್ರೆ ವರಮಾನ ತೆರಿಗೆ, ಇನ್ನು ಸಿ ಆಯ್ಕೆ ಅಂತ ಹೇಳಿದ್ರೆ ಸಂಪತ್ತಿನ ತೆರಿಗೆ, ಮತ್ತು ಡಿ ಆಯ್ಕೆ ಅಂತ ಹೇಳಿದ್ರೆ ಮೇಲಿನ ಎಲ್ಲವೂ. ಈ 4ರಲ್ಲಿ ಸರಿಯಾದ ಉತ್ತರವನ್ನು ನೀವು ಗುರುತಿಸಿ. ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆಗಳನ್ನು ಯಾವ್ಯಾವು? ಇದರಲ್ಲಿ ಸರಿಯಾದ ಆಯ್ಕೆ ಅಂತ ಹೇಳಿದ್ರೆ ಡಿ, ಮೇಲಿನ ಎಲ್ಲವೂ ಕೂಡ ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆ ಆಗಿರುವಂಥದ್ದು. ಇನ್ನು ಮತ್ತೊಂದು ಮುಖ್ಯವಾದ ಪ್ರಶ್ನೆ: ವ್ಯಕ್ತಿ ಅಥವಾ ಕುಟುಂಬದ ಆದಾಯ ವೆಚ್ಚ ಮತ್ತು ಸಾಲದ ನಿರ್ವಹಣೆಯ ಬಗ್ಗೆ ತಿಳಿಸಿಕೊಡುವುದನ್ನು ಏನಂತ ಕರೀತಾರೆ? ಎ ಆಯ್ಕೆ ಸರ್ಕಾರಿ ಹಣಕಾಸು, ಇನ್ನು ಬಿ ಆಯ್ಕೆ ಅಂತ ಹೇಳಿದ್ರೆ ಸಾರ್ವಜನಿಕ ಹಣಕಾಸು, ಸಿ ಆಯ್ಕೆ ಅಂತ ಹೇಳಿದ್ರೆ ಅಭಿವೃದ್ಧಿ ಹಣಕಾಸು, ಮತ್ತು ಡಿ ಆಯ್ಕೆ ನಿಮ್ಮ ಮುಂದೆ ವೈಯಕ್ತಿಕ ಹಣಕಾಸು. ಈ 4ರಲ್ಲಿ ಸರಿಯಾದ ಉತ್ತರವನ್ನು ಗುರುತಿಸಿ. ವ್ಯಕ್ತಿ ಅಥವಾ ಕುಟುಂಬದ ಆದಾಯ ವೆಚ್ಚ ಮತ್ತು ಸಾಲದ ನಿರ್ವಹಣೆ ಬಗ್ಗೆ ತಿಳಿಸಿಕೊಡುವುದನ್ನು ವೈಯಕ್ತಿಕ ಹಣಕಾಸು ಅಂತ ಕರೀತಾರೆ. ಸರಿಯಾದ ಉತ್ತರ ವೈಯಕ್ತಿಕ ಹಣಕಾಸು. ಮತ್ತೊಂದು ಪ್ರಶ್ನೆ ನಿಮ್ಮ ಎದುರಿಗೆ: ಕೇಂದ್ರ ಸರ್ಕಾರದ ಆಯವ್ಯಯವನ್ನು ಮೊದಲು ಮಂಡನೆ ಮಾಡಬೇಕಾದ ಸದನ ಯಾವ ಸದನದಲ್ಲಿ ಇದನ್ನು ಫಸ್ಟಿಗೆ ಮಂಡನೆ ಮಾಡ್ತಾರೆ? ಎ ಆಯ್ಕೆ ರಾಜ್ಯಸಭೆ, ಬಿ ಆಯ್ಕೆ ಅಂತ ಹೇಳಿದ್ರೆ ವಿಧಾನಸಭೆ,
ಸಿ ಆಯ್ಕೆ ಅಂತ ಹೇಳಿದ್ರೆ ಲೋಕಸಭೆ, ಇನ್ನು ಡಿ ಆಯ್ಕೆ ಅಂತ ಹೇಳಿದ್ರೆ ವಿಧಾನ ಪರಿಷತ್ತು. ಈ ನಾಲ್ಕರಲ್ಲಿ ಕೇಂದ್ರ ಸರ್ಕಾರದ ಆಯವ್ಯಯನ್ನು ಫಸ್ಟಿಗೆ ಎಲ್ಲಿ ಮಂಡನೆ ಮಾಡ್ತಾರೆ ಅನ್ನೋದನ್ನು ನೀವು ಗುರುತಿಸಬೇಕು. ಸರಿಯಾದ ಆಯ್ಕೆ ಅಂತ ಹೇಳಿದ್ರೆ ಅದು ಸಿ, ಲೋಕಸಭೆಯಲ್ಲಿ ಕೇಂದ್ರ ಸರ್ಕಾರದ ಆಯವ್ಯಯವನ್ನು ಮಂಡನೆ ಮಾಡಲಾಗುತ್ತೆ. ಇದು ನಮ್ಮ ಸಂಸತ್ತಿನ ಚಿತ್ರ. ಈಗ ಮತ್ತೊಂದು ಪ್ರಶ್ನೆ, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಸಾಮಾನ್ಯವಾಗಿ ಮಂಡಿಸುವ ಆಯವ್ಯಯದ ವಿಧ. ಯಾವ ವಿಧದ ಆಯವ್ಯಯನ್ನು ಮಂಡಿಸ್ತವೆ? ಎ ಕೊರತೆಯ ಆಯವ್ಯಯ, ಬಿ ಆಯ್ಕೆ ಸಮತೋಲನ ಆಯವ್ಯಯ, ಇನ್ನು ಡಿ ಆಯ್ಕೆ ಅಂತ ಹೇಳಿದ್ರೆ ಸ್ಥಿರ ಆಯವ್ಯಯ, ಮತ್ತು ಡಿ ಆಯ್ಕೆ ಅಂತ ಹೇಳಿದ್ರೆ ಉಳಿತಾಯದ ಆಯವ್ಯಯ. ಸರಿಯಾದ ಉತ್ತರವನ್ನು ಗುರುತಿಸಿ. ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಸಾಮಾನ್ಯವಾಗಿ ಮಂಡಿಸುವ ಆಯವ್ಯಯ ಅಥವಾ ಬಜೆಟ್ ಅಂತ ಹೇಳಿದ್ರೆ ಅದು ಕೊರತೆಯ ಬಜೆಟ್ ಅಥವಾ ಕೊರತೆಯ ಆಯವ್ಯಯ ಅಂತೇಳಿ ನಾವು ಸರಿಯಾದ ಉತ್ತರವನ್ನು ಗುರುತಿಸಬೇಕು. ಇನ್ನು ಮತ್ತೊಂದು ಮುಖ್ಯವಾದಂಥ ಪ್ರಶ್ನೆ ಅಂತ ಹೇಳಿದ್ರೆ, ಸರ್ಕಾರದ ಅಭಿವೃದ್ಧಿ ಯೋಜನೆಗಳಿಂದಾಗಿ ಸಂತ್ರಸ್ತರಾಗುವ ಜನರಿಗೆ ಶಾಶ್ವತ ಪರಿಹಾರಗಳನ್ನು ಕಲ್ಪಿಸಲು ಮಾಡುವ ವೆಚ್ಚ. ಎ ಯೋಜನೆ ವೆಚ್ಚ, ಇನ್ನು ಬಿ ಆಯ್ಕೆ ಅಂತ ಹೇಳಿದ್ರೆ ಬಂಡವಾಳ ವೆಚ್ಚ, ಇನ್ನು ಸಿ ಆಯ್ಕೆ ಅಂತ ಹೇಳಿದ್ರೆ ಯೋಜನೇತರ ವೆಚ್ಚ, ಇನ್ನು ಡಿ ಆಯ್ಕೆ ಅಂತ ಹೇಳಿದ್ರೆ ಯೋಜನೇತರ ಬಂಡವಾಳ ವೆಚ್ಚ. ಇದರಲ್ಲಿ ಸರಿಯಾದ ಸ್ಪಷ್ಟವಾದ ಉತ್ತರವನ್ನು ನೀವು ಗುರುತಿಸಬೇಕು. ಯಾವ ವೆಚ್ಚ ಅಂತ ಹೇಳಿದ್ರೆ ಅದು ಯೋಜನೇತರ ಬಂಡವಾಳ ವೆಚ್ಚ. ಸಂತ್ರಸ್ತರಾಗುವ ಜನರಿಗೆ ಶಾಶ್ವತ ಪರಿಹಾರವನ್ನು ಇದರ ಮೂಲಕ ಕಲ್ಪಿಸಿಕೊಡ್ತಾರೆ. ಇನ್ನು ಮತ್ತೊಂದು ಪ್ರಶ್ನೆ ಅಂತ ಹೇಳಿದ್ರೆ, ಪ್ರಜೆಗಳು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸರ್ಕಾರಕ್ಕೆ ಕೊಡಬೇಕಾದ ಕಡ್ಡಾಯ ವಂತಿಕೆ, ಅದಕ್ಕೆ ಏನಂತ ಕರೀತಾರೆ? ಎ ಶುಲ್ಕ, ಇನ್ನು ಬಿ ಆಯ್ಕೆ ಅಂತ ಹೇಳಿದ್ರೆ ದಾನ, ಗಿಫ್ಟ್ ಅಂತ ಕರಿತೀವಿ ನಾವು, ಇನ್ನು ಸಿ ಆಯ್ಕೆ ಅಂತ ಹೇಳಿದ್ರೆ ಆದಾಯ, ಇನ್ಕಮ್ ಅಂತ ಕರಿತೀವಿ, ಇನ್ನು ಡಿ ಆಯ್ಕೆ ಅಂತ ಹೇಳಿದ್ರೆ ತೆರಿಗೆ, ಇಂಗ್ಲೀಷಲ್ಲಿ ಟ್ಯಾಕ್ಸ್ ಅಂತ ಕರಿತೀವಿ. ಈ ನಾಲ್ಕರಲ್ಲಿ ಸರಿಯಾದ ಉತ್ತರವನ್ನು ನೀವು ಗುರುತಿಸಬೇಕು. ಪ್ರಜೆಗಳು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸರ್ಕಾರಕ್ಕೆ ಕೊಡಬೇಕಾದ ಕಡ್ಡಾಯವಂತಿಕೆ ಅಂತ ಹೇಳಿದ್ರೆ ಅದು ತೆರಿಗೆ. ಕಡ್ಡಾಯವಾಗಿ ಇದನ್ನು ಪ್ರತಿಯೊಬ್ಬ ಪ್ರಜೆ ಕೂಡ ಕೊಡಲೇಬೇಕು. ಅದಕ್ಕೆ ನಾವು ಟ್ಯಾಕ್ಸ್ ಅಂತ ಕರಿತೀವಿ. ಇನ್ನು ಮತ್ತೊಂದು ಮುಖ್ಯವಾದಂಥ ಪ್ರಶ್ನೆ ಅಂತ ಹೇಳಿದ್ರೆ, ಭಾರತೀಯ ರೈಲ್ವೆ ಗಳಿಸುವ ನಿವ್ವಳ ಲಾಭ ಈ ಆದಾಯಕ್ಕೆ ಉದಾಹರಣೆಯಾಗಿದೆ. ಯಾವ ಆದಾಯಕ್ಕೆ ಇದು ಉದಾಹರಣೆಯಾಗಿದೆ? ಆಯ್ಕೆಗಳನ್ನು ನೋಡ್ರಿ. ಎ ಬಂಡವಾಳ ಆದಾಯ, ಇನ್ನು ಬಿ ಅಂತ ಹೇಳಿದ್ರೆ ಪ್ರತ್ಯಕ್ಷ ತೆರಿಗೆ ಆದಾಯ, ಮತ್ತು ಸಿ ಅಂತ ಹೇಳಿದ್ರೆ ತೆರಿಗೇತರ ಆದಾಯ, ಇನ್ನು ಡಿ ಆಯ್ಕೆ ಅಂತ ಹೇಳಿದ್ರೆ ಪರೋಕ್ಷ ತೆರಿಗೆ ಆದಾಯ. ಈ ನಾಲ್ಕರಲ್ಲಿ ಸರಿಯಾದ ಉತ್ತರವನ್ನು ಗುರುತಿಸಿ. ಈಗಾಗಲೇ ನಿಮಗೆ ಪಾಠದಲ್ಲಿ ಇದನ್ನು ಹೇಳಿರುವಂಥದ್ದು. ಸರಿಯಾದ ಉತ್ತರ ಅಂತ ಹೇಳಿದ್ರೆ ತೆರಿಗೇತರ ಆದಾಯ ಅಂತೇಳಿ ಕರೀತಾರೆ. ಭಾರತೀಯ ರೈಲ್ವೆ ಗಳಿಸುವಂಥ ಆದಾಯ ತೆರಿಗೇತರ ಆದಾಯ. ಇನ್ನು ಮತ್ತೊಂದು ಮುಖ್ಯವಾದ ಪ್ರಶ್ನೆ ಅಂತ ಹೇಳಿದ್ರೆ, ಆಯವ್ಯಯದಲ್ಲಿ ಸರ್ಕಾರದ ಕಂದಾಯ ಆದಾಯ ಮತ್ತು ಸಾಲೇತರ ಬಂಡವಾಳ ಆದಾಯಗಳಿಗಿಂತ ಸರ್ಕಾರದ ಒಟ್ಟು ವೆಚ್ಚ ಹೆಚ್ಚಾಗಿದ್ದರೆ ಅದನ್ನು ಡ್ಯಾಶ್ ಎನ್ನುತ್ತಾರೆ. ಎ ವಿತ್ತೀಯ ಕೊರತೆ, ಬಿ ಸಮತೋಲನ ಆಯವ್ಯಯ, ಇನ್ನು ಡಿ ಅಂತೇಳಿ ಸಿ ಅಂತ ಹೇಳಿದ್ರೆ ಕೊರತೆಯ ಆಯವ್ಯಯ, ಇನ್ನು ಡಿ ಅಂತ ಹೇಳಿದ್ರೆ ಉಳಿತಾಯ ಆಯವ್ಯಯ. ಇದಕ್ಕೆ ಸರಿಯಾದ ಉತ್ತರವನ್ನು ಗುರುತಿಸಿ ನೀವು. ಸರಿಯಾದ ಉತ್ತರ ಇದಕ್ಕಂತ ಹೇಳಿದ್ರೆ ಅದು ಎ ಆಯ್ಕೆ ವಿತ್ತೀಯ ಕೊರತೆ ಅಂತ ಹೇಳಿ ಕರೀತಾರೆ. ಇಲ್ಲಿಯವರೆಗೆ ವೀಕ್ಷಣೆ ಮಾಡಿದಕ್ಕೋಸ್ಕರ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ.